6ನೇ ಅಧ್ಯಾಯದ 39ನೇ ಶ್ಲೋಕ. ಏತನ್ಮೇ ಸಂಶಯಂ ಕೃಷ್ಣ ಛೇತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಚೇತಾನಕ್ಷುಪಪದ್ಯತೆ. ಏತತ್ ಮೇ ಸಂಶಯಂ, ಅಲ್ಲಿ ಏತನ್ಮೇ, ಏತತ್ ಪ್ಲಸ್ ಮೇ ಏತನ್ಮೇ ಅನುನಾಸಿಕ ಸಂಧಿಯಾಗಿದೆ, ತಕಾರಕ್ಕೆ ನಕಾರ ಬಂದಿದೆ. ಸಂಶಯಂ ಕೃಷ್ಣ ಚೇತುಂ ಅರ್ಹಸಿ ಅಶೇಷತಃ, ಅರ್ಹಸಿ ಪ್ಲಸ್ ಅಶೇಷತಃ ಅರ್ಹಸ್ಯ ಶೇಷತಃ, ಇಕಾರಕ್ಕೆ ಯಕಾರ ಎಣ್ಣೆ ಸಂಧಿಯಾಗಿದೆ. ತ್ವದನ್ಯಃ ಸಂಶಯಸ್ಯ ಅಸ್ಯ, ಇಲ್ಲಿ ಸವರ್ಣ ದೀರ್ಘ ಸಂಧಿ, ಸಂಶಯಸ್ಯಾಸ್ಯ ಛೇತ್ತ ನಹಿ ಉಪಪದ್ಯತೆ, ನ ಹಿ ಉಪಪದ್ಯತೆ, ಹಿ ಪ್ಲಸ್ ಉಪಪದ್ಯತೆ ಸುಪಪದ್ಯತೆ, ಇಲ್ಲೂ ಕೂಡ ಎಣ್ಣೆ ಸಂಧಿಯಾಗಿದೆ. ಹೀಗೆ ತನ್ನ ಮನಸ್ಸಿನ ಒಳಗಡೆ ಇರತಕ್ಕಂಥ ಪ್ರಶ್ನೆಗಳನ್ನ ಹೊರಹಾಕಿ ಕೃಷ್ಣ ಎಂಬುದಾಗಿ ಸಂಬೋಧನೆ ಮಾಡ್ತಾ ಇದ್ದಾನೆ. ಕೃಷ್ಣ ಅಂದ್ರೆ ನಾನು ಮೊನ್ನೆ ಪಾಠದಲ್ಲಿ ಹೇಳಿದೆ, ಕೃಷಿ ಭೂವಾಚಕ ಶಬ್ದ ನಷ್ಟ ನಿವೃತ್ತಿ ವಾಚಕ. ನಮಗೆ ಲೌಕಿಕ ಸಂಪತ್ತನ್ನು, ಆಧ್ಯಾತ್ಮಿಕ ಸಂಪತ್ತನ್ನು ಎಲ್ಲವನ್ನು ಕೊಡೋನು ನೀನೆ. ಹಾಗಾಗಿ ನಮಗೆ ಸಂಪತ್ತನ್ನ ಕೊಡುವ ಮೂಲಕವಾಗಿ ಸಂಪನ್ಮೂಲ ಭರಿತ ವ್ಯಕ್ತಿಗಳನ್ನಾಗಿ ನಮ್ಮನ್ನ ಮಾಡು, ನಮ್ಮನ್ನ ಒಂದು ನಿಸ್ಸತ್ವರನ್ನಾಗಿ ಮಾಡಿ ಕೈ ಚೆಲ್ಲಿ ಬಿಡಬೇಡ ಅನ್ನೋ ಒಂದು ಆರ್ತನಾದ ಆ ಸಂಬೋಧನೆಯಲ್ಲಿ ಇದೆ. ಅಥವಾ ಕೃಷ್ಣ ಶಬ್ದಕ್ಕರ್ಥ ಕರ್ಷತೀತಿ ಕೃಷ್ಣ, ಆಕರ್ಷಕ ಶಕ್ತಿ, ಎಲ್ಲರನ್ನ ಆಕರ್ಷಣೆ ಮಾಡುವನು ಅಂತ ಅರ್ಥ. ಭಗವಂತ, ನಾನು ಯಾರೋ ಬಳಿ ಹೋಗದೆ ನಿನ್ನ ಬಳಿನೇ ಬಂದು ಇಷ್ಟೆಲ್ಲ ಮಾತಾಡ್ತಿದ್ದೇನೆ, ಇಷ್ಟೆಲ್ಲ ನನ್ನ ದುಃಖ ದುಮ್ಮಾನಗಳನ್ನ, ನನ್ನ ಪ್ರಶ್ನೆಗಳನ್ನ ಕೇಳ್ಕೊಳ್ತಾ ಇದ್ದೇನೆ. ಯಾಕಂದ್ರೆ ನಿನ್ನಲ್ಲಿ ಆ ಒಂದು ಆಕರ್ಷಣಾ ಶಕ್ತಿ ಇದೆ. ನಿನ್ನಲ್ಲಿ ಆಕರ್ಷಣಾ ಶಕ್ತಿ ಇದ್ದದ್ದರಿಂದ ನಿನ್ನ ಬಳಿಗೆ ಬಂದು ನಿನ್ನಲ್ಲಿ ಈ ಒಂದು ಪ್ರಶ್ನೆಯನ್ನ ಮಾಡ್ತಾ ಇದ್ದೇನೆ. ಅದರಿಂದ ನನ್ನ ಪ್ರಶ್ನೆಗಳಿಗೆಲ್ಲ ಉತ್ತರಿಸು. ಏತತ್ಮೇ ಸಂಶಯಂ, ಇದು ನನ್ನ ಸಂಶಯ. ಸಾಧನಾ ಮಾರ್ಗದಲ್ಲಿ ಮುಂದುವರೆದು ಅರ್ಧಂಬರ್ಧ ಮಾಡಿ ವಾಪಸ್ ಬಂದು ಅನ್ನೋ ಪರಿಸ್ಥಿತಿ ಏನು? ಈ ನನ್ನ ಸಂಶಯವನ್ನ ಅಶೇಷತಃ ಛೇತುಂ ಅರ್ಹಸಿ. ಶೇಷ ಅಂದ್ರೆ ಸ್ವಲ್ಪ ಉಳಿಯೋದು, ಅಶೇಷತಃ ಅಂದ್ರೆ ಅರ್ಥ ಏನು? ನ ಶೇಷತಃ ಅಶೇಷತಃ, ಒಂದು ಸ್ವಲ್ಪವೂ ಕೂಡ ಮತ್ತೆ ಉಳಿದಂತೆ. ಈಗೇನು ಸಂದೇಹ ಇದೆ, ಆ ಸಂಶಯ ಉಳಿಯದಂತೆ ಪರಿಪೂರ್ಣವಾಗಿ ನನ್ನ ಸಂಶಯವನ್ನ ಪರಿಹಾರ ಮಾಡತಕ್ಕಂಥ ಸಾಮರ್ಥ್ಯ ಇರುವುದು ನಿನಗೆ ಮಾತ್ರ. ಅಶೇಷತಃ ಛೇತ್ತುಂ, ಛೇತ್ತುಂ ಅಂದ್ರೆ ಚಿತ್ರದ ವೈದೀಕರಣೆ, ತುಂಡು ಮಾಡೋದು. ನನ್ನ ಮನಸ್ಸಿನಲ್ಲಿ ಇದ್ದಂತಹ ಈ ಸಾಧನೆಯ ಬಗ್ಗೆ ಒಂದು ಸಂದೇಹ ಇದೆಯಲ್ಲ, ಆ ಸಂದೇಹವನ್ನು ತುಂಡು ಮಾಡುವ ಸಾಮರ್ಥ್ಯ ನಿನಗೆ ಮಾತ್ರ ಇದೆ. ಅರ್ಹಸಿ ತ್ವದನ್ಯಃ, ನಿನ್ನೆಲ್ಲ ಬಿಟ್ಟು, ಅಸ್ಯ ಸಂಶಯಸ್ಯ ಛೇತ್ತ, ಈ ಒಂದು ಸಂಶಯ. ಯಾಕಂದ್ರೆ ಇದು ಅಧ್ಯಾತ್ಮ ವಿಚಾರ. ಯಾವುದೋ ಒಂದು ಲೌಕಿಕ ವಿಚಾರದ ಬಗ್ಗೆ ಅಂತ ಆದ್ರೆ, ಲೋಕದಲ್ಲಿ ಸಂಬಂಧಪಟ್ಟ ಹಾಗೆ ನಾನು ಕೃಷಿ ಮಾಡಿದ್ದೇನೆ, ಬೇಸಾಯ ಮಾಡ್ತಾ ಇದ್ದೇನೆ, ಎಷ್ಟೇ ಬಿತ್ತನೆ ಮಾಡು, ಎಷ್ಟೇ ಗೊಬ್ಬರ ಹಾಕಿ, ಎಷ್ಟೇ ನೀರು ಹಾಕಿದ್ರು ಬೆಳೆ ಸರಿಯಾಗಿ ಬರ್ತಾ ಇಲ್ಲ, ಅಥವಾ ಇನ್ಯಾವುದೋ ಸಂಸಾರದ ಸಮಸ್ಯೆ, ಇನ್ಯಾವುದೋ ವ್ಯವಹಾರದ ಸಮಸ್ಯೆ, ಅದಕ್ಕೆಲ್ಲ ಪರಿಹಾರ ಕೊಡತಕ್ಕಂಥವ್ರು ಬೇಕಾದಷ್ಟು ಜನ ಜಗತ್ತಿನಲ್ಲಿ ಸಿಗ್ತಾರೆ. ಆದರೆ ಈ ಒಂದು ಅಧ್ಯಾತ್ಮ ವಿಚಾರದ್ದು, ಯಾಕಂದ್ರೆ ಧರ್ಮ ಅಧರ್ಮ ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೆ ಇದು. ನೋಡಿ, ಕಣ್ಣಿಗೆ ಕಾಣುವುದನ್ನು ನಾವು ಪರಿಹಾರ ಮಾಡಿಬಿಡ್ಬೋದು. ಧರ್ಮ ಅಧರ್ಮ, ಪುಣ್ಯ ಪಾಪ, ಸ್ವರ್ಗ ನರಕ, ಮೋಕ್ಷ, ಇದ್ಯಾವುದು ನಮ್ಮ ಕಣ್ಣಿಗೆ ಕಾಣುವುದಲ್ಲ. ಇದ್ಯಾವುದು ಇಂದ್ರಿಯ ಗೋಚರವಾದದ್ದಲ್ಲ, ನಮ್ಮ ಅನುಭವಕ್ಕೆ ಬರುವಂತದ್ದಲ್ಲ, ಅನುಭವಕ್ಕೆ ನಿಲುಕುವಂತದ್ದಲ್ಲ. ಇದ್ಯಾವುದು ಕೂಡ ಧರ್ಮವನ್ನ ನಾವು ನೋಡ್ಲಿಕ್ಕಾಗತ್ತಾ? ಅಧರ್ಮವನ್ನ ನನ್ನಲ್ಲಿ ಎಷ್ಟು ಧರ್ಮ ಇದೆ, ನಾನೆಷ್ಟು ಧಾರ್ಮಿಕ, ನಾನೆಷ್ಟು ಅಧಾರ್ಮಿಕ, ನನ್ನಲ್ಲಿ ಎಷ್ಟು ಪುಣ್ಯ ಇದೆ, ನನ್ನಲ್ಲಿ ಎಷ್ಟು ಪಾಪ ಇದೆ, ಇದ್ಯಾವುದು ಇವುಗಳ ಅಳತೆ ನಮ್ಮಲ್ಲಿ ಯಾರಲ್ಲೂ ಇಲ್ಲ. ನಾವ್ಯಾರೂ ಕೂಡ ಇದನ್ನು ಅಳತೆ ಮಾಡ್ಲಿಕ್ಕೆ ಸಾಧ್ಯವೂ ಇಲ್ಲ. ಹಾಗಾಗಿ ಈ ವಿಚಾರಗಳೆಲ್ಲವೂ ಕೂಡ ಅತೀಂದ್ರಿಯವಾದ ಒಂದು ವಸ್ತುಗಳ ಬಗ್ಗೆ, ಅತೀಂದ್ರಿಯವಾದ ಶಕ್ತಿಗಳ ಬಗ್ಗೆ ಬಂದಿರತಕ್ಕಂಥ ಪ್ರಶ್ನೆಗಳು. ಅಧ್ಯಾತ್ಮದ ವಿಚಾರ, ನಮ್ಮ ಒಳಗಿರತಕ್ಕಂಥ ಭಗವಂತ, ಅವನನ್ನ ಕಾಣುವಿಕೆಯ ಪ್ರಯತ್ನ, ಆ ಪ್ರಯತ್ನಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿದೆ ಇದೆಲ್ಲವೂ ಕೂಡ. ಹಾಗಾಗಿ ಕಣ್ಣಿಗೆ ಕಾಣದ, ಇಂದ್ರಿಯ ಗೋಚರವಲ್ಲದ ಒಂದು ಶಕ್ತಿ, ಆ ಶಕ್ತಿಯನ್ನ ಸಾಕ್ಷಾತ್ಕರಿಸಿಕೊಳ್ಳತಕ್ಕಂಥ ಒಂದು ಪ್ರಯತ್ನದ ಬಗ್ಗೆ ಬಂದಿರತಕ್ಕಂಥ ಒಂದು ಪ್ರಶ್ನೆ. ಇದನ್ನು ಯಾರೂ ಸಾಮಾನ್ಯ ಮನುಷ್ಯರು ಪರಿಹಾರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಅರ್ಜುನ ಹೇಳ್ತಕ್ಕಂಥದ್ದು ಅಸ್ಯ ಸಂಶಯಸ್ಯ ಛೇತ್ತ, ಈ ಸಂಶಯವನ್ನ ತುಂಡು ಮಾಡತಕ್ಕಂಥವನು ತ್ವದನ್ಯಃ ನ ಉಪಪದ್ಯತೆ, ನಿನ್ನನ್ನ ಬಿಟ್ಟು, ತ್ವದನ್ಯಃ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಸಾಧ್ಯವಿಲ್ಲ. ತದನ್ಯಃ ನ ಉಪಪದ್ಯತೆ ಹಿ ಅನ್ನೋದು ಪ್ರಸಿದ್ಧಾರ್ಥ ದ್ಯೋತಕವಾದ ಇದು ಪ್ರಸಿದ್ಧ. ಅಧ್ಯಾತ್ಮದ ವಿಚಾರದ ಸಂದೇಹಗಳನ್ನ ಸಾಕ್ಷಾತ್ ಭಗವಂತನೇ
ಪರಿಹಾರ ಮಾಡಬೇಕು. ಯಾಕಂದ್ರೆ ದೇವರಿಗೆ ಸಂಬಂಧಪಟ್ಟ ವಿಚಾರ. ಹಾಗಾಗಿ ದೇವರೇ ಅದರ ಬಗ್ಗೆ ನಿರ್ಣಯ ಕೊಡಬೇಕು, ಆ ಸಂಶಯಗಳನ್ನು ಪರಿಹಾರ ಮಾಡಬೇಕು. ಬೇರೆ ಯಾವುದೋ ವಿಚಾರ ಆದ್ರೆ ಬೇರೆಯವ್ರ ಹತ್ರ ಹೋಗಿ ನಾವು ಪರಿಹಾರ ಮಾಡ್ಕೊಳ್ಬಹುದು. ದೇವರಿಗೆ ಸಂಬಂಧಪಟ್ಟ ವಿಚಾರ, ದೇವರನ್ನ ಕಾಣುವುದಕ್ಕೆ ಸಂಬಂಧಪಟ್ಟ ವಿಚಾರ, ದೇವರನ್ನ ಕಾಣುವ ಮಾರ್ಗದಲ್ಲಿ ಮಾರ್ಗ ಭ್ರಷ್ಟರಾದ್ರೆ ಏನವ್ರ ಪರಿಸ್ಥಿತಿ ಎಂಬತಕ್ಕಂಥ ವಿಚಾರ, ಇದೆಲ್ಲದರ ಬಗ್ಗೆ ಆ ದೇವರೇ ಉತ್ತರ ಕೊಡಬೇಕು ಹೊರತು ಮತ್ತೆ ಯಾರೂ ಇದಕ್ಕೆ ಉತ್ತರ ಕೊಡ್ಲಿಕ್ಕೆ ಆಗೋದಿಲ್ಲ. ಈ ಸಂಶಯವನ್ನ ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಈ ಅನ್ನೋದು ಪ್ರಸಿದ್ಧ, ಎಲ್ಲರಿಗೂ ಗೊತ್ತು. ನಾವು ಯಾವುದರ ಬಗ್ಗೆ ನಮಗೆ ಸಂಶಯ ಇದೆಯೋ ಅದರ ತಿಳುವಳಿಕೆ ಯಾರಿಗಿದೆಯೋ ಅವನ ಹತ್ರ ಹೋಗಿ ಪ್ರಶ್ನೆ ಮಾಡಬೇಕು, ಅವನು ಉತ್ತರ ಕೊಡ್ತಾನೆ. ಅಥವಾ ಯಾವ್ದಾದ್ರು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವದ ಬಗ್ಗೆ ನಮಗೇನೋ ಸಂದೇಹಗಳಿದ್ರೆ ಅವು ಬಿಟ್ಟು ಜಗತ್ತಿನಲ್ಲಿ ಎಲ್ಲರ ಹತ್ರ ಕೇಳ್ಕೊಂಡು ಬಂದ್ರು ನಮ್ಗೆ ಗೊತ್ತಾಗೋದಿಲ್ಲ. ನೇರ ಅವನ ಹತ್ರ ಹೋಗ್ಬೇಕು, ಅವನ ಬಗ್ಗೆ ಅವನ ಹತ್ರ ಮಾತಾಡಬೇಕು. ನಿನ್ನ ಬಗ್ಗೆ ನನ್ನಲ್ಲಿ ಇಂಥ ಆಕ್ಷೇಪಗಳಿದ್ದಾವೆ, ಸಂಶಯಗಳಿದ್ದಾವೆ ಅಂತ ಹೇಳಬೇಕು, ಪರಿಹಾರ ಮಾಡ್ಕೊಳ್ಬೇಕು. ಆಗ ಸರಿಯಾಗೋಗ್ಬಿಡತ್ತೆ. ಅದನ್ನು ಬಿಟ್ಕೊಂಡು ಅವನನ್ನು ಬಿಟ್ಟು ಮತ್ತೆ ಎಲ್ಲರನ್ನೂ ಕೇಳ್ತಾ ಹೋದ್ರೆ ನಮಗೆ ಸಮರ್ಥವಾದ ಉತ್ತರ ಸಿಗೋದೇ ಇಲ್ಲ. ಅಥವಾ ಆ ವ್ಯಕ್ತಿಯನ್ನು ವಿಮರ್ಶೆ ಮಾಡ್ಬೇಕು ನಾವು. ಆ ವ್ಯಕ್ತಿಯನ್ನು ವಿಮರ್ಶೆ ಮಾಡಿದಾಗ, ವಿಚಾರಗಳನ್ನ ಮಾಡಿದಾಗ ಅವನೇನು ಅಂತ ಗೊತ್ತಾಗತ್ತೆ. ಹಾಗೆ ಇಲ್ಲಿ ದೇವರ ಬಗ್ಗೆ ಬಂದಿರತಕ್ಕಂಥ ಸಂದೇಹ ಆದದ್ರಿಂದಾಗಿ ಆ ದೇವರೇ ಉತ್ತರ ಕೊಡಬೇಕು ಅನ್ನೋ ಒಂದು ಅಭಿಪ್ರಾಯದಲ್ಲಿ ಅರ್ಜುನ ತನ್ನ ಪ್ರಶ್ನೆಯನ್ನ ಉಪಸಂಹಾರ ಮಾಡುತ್ತಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನೇ, ಏತತ್ ಮೇ ಸಂಶಯಂ, ಇದು ನನ್ನ ಸಂಶಯ. ನನ್ನ ಅಂದ್ರೆ ಬರೀ ನನ್ನ ಅಂತಲ್ಲ, ಈ ನಮ್ಮ ಜನಾಂಗದ ಸಂಶಯ. ಹೀಗೆ ಸಾಧನಾ ಮಾರ್ಗದಲ್ಲಿ ಇರುವಂತ ಪ್ರತಿಯೊಬ್ಬ ವ್ಯಕ್ತಿಯ ಸಂಶಯ ಇದು. ಬರೀ ಅರ್ಜುನನ ಸಂದೇಹ ಅಲ್ಲ, ಸಾಧನಾ ಮಾರ್ಗದಲ್ಲಿರತಕ್ಕಂಥ ಪ್ರತಿಯೊಬ್ಬ ಸಾತ್ವಿಕ ಜೀವಿಗಳ ಒಂದು ಸಂದೇಹ ಇದು. ಅಶೇಷತಃ ಪೂರ್ಣವಾಗಿ ಛೇತ್ತು, ಈ ಸಂಶಯವನ್ನ ತುಂಡರಿಸಲು ತ್ವಂ ಅರ್ಹಸಿ, ನೀನೇ ಅರ್ಹನಾಗಿದ್ದೀಯಾ, ನೀನೇ ಯೋಗ್ಯ ವ್ಯಕ್ತಿ. ತ್ವಂ ಅಂತಿಲ್ಲ, ಸೇರಿಸ್ಕೊಳ್ಬೇಕು, ನೀನೇ ಅರ್ಹ. ಅಸ್ಯ, ಇಂತಹ ವಿಲಕ್ಷಣವಾದ ಸಂಶಯಸ್ಯ, ಸಂಶಯದ ಛೇತ್ತ, ನಾಶ ಮಾಡುವವನು, ತ್ವದನ್ಯ, ನಿನಗಿಂತಲೂ ಬೇರೆಯವರು ಯಾರೂ ಕೂಡ ನ ಉಪಪದ್ಯತೆ, ಜಗತ್ತಿನಲ್ಲಿ ಸಿಗುವುದೇ ಇಲ್ಲ. ಇದು ಪ್ರಸಿದ್ಧವು. ಅಂದ್ರೆ ಇಂಥ ಒಂದು ಅಧ್ಯಾತ್ಮ ವಿಚಾರದ ಸಂದೇಹವನ್ನ ಭಗವಂತ ನೀನೇ ಪರಿಹಾರ ಮಾಡಬೇಕು ಹೊರತು ಮತ್ತೆ ಯಾರು ಪರಿಹಾರ ಮಾಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಎಂತಕ್ಕಂಥ ಭಾವನೆಯಿಂದ ನಿನ್ನಲ್ಲಿಯೇ ಬಂದು ನನ್ನೆಲ್ಲ ಮನಸ್ಸಿನ ಭಾವನೆಗಳನ್ನು ಹೊರಹಾಕ್ತಾ ಇದ್ದೇನೆ ಅನ್ನೋದು ಅರ್ಜುನನ ಮಾತಿನ ಅಭಿಪ್ರಾಯ. ಏತನ್ಮೇ ಸಂಶಯಂ ಕೃಷ್ಣ ಛೇತುಮರ್ಹಸ್ಯ ಶೇಷತಃ ತ್ವದನ್ಯಃ ಸಂಶಯಸ್ಯಾಸ್ಯ ಛೇತಾ ನ ಕ್ಷುಪಪದ್ಯತೆ. ಶ್ರೀಕೃಷ್ಣಾರ್ಪಣಮಸ್ತು.